ಅಣಬೆ ಸಾಂಬಾರು ಮಾಡೋದು. ಮಶ್ರೂಮ್ ಅಂತಲೂ ಅಂತಾರೆ, ಅಣಬೆ ಅಂತಲೂ ಅಂತಾರೆ. ನಾವು ಅಣಬೆ ಅಂತಲೇ ಅನ್ನೋದು. ಶುಂಠಿ, ಚಕ್ಕೆ, 3 ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಈರುಳ್ಳಿ 2, ಬೆಳ್ಳುಳ್ಳಿ ಇಷ್ಟನ್ನೂ ರುಬ್ಕೋಬೇಕೀಗ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಈ ಸಣ್ಣ ರುಬ್ಕೊಂಡು ಬೇರೆ ಬಟ್ಲಿಗೆ ಎತ್ತಿಟ್ಕೋಬೇಕು. ಬೇರೆ ಬಟ್ಲಿಗೆ ಎತ್ತಿಟ್ಕೊಂಡು ಅದೇ ಜಾರಿಗೆ ಒಂದೋಳು ಕಾಯಿನ ತುರಿದು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಬೇಕೀಗ. ಈಗ ಮತ್ತೆ ಆ ಕಾಯಿ ಒಳಗಡೆನೆ ಟಮಾಟೆ ಹಣ್ಣು 3, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 5 ಸ್ಪೂನು ಹಾಕ್ಕೋಬೇಕು. ಹಾಕ್ಕೊಂಡು ರುಬ್ಕೋಬೇಕು. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿರೋದದು. ಇದು ಕಾಯಿ, ಟಮಾಟೆ ಹಣ್ಣು, ಖಾರ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದು. ಇಷ್ಟು ಮಶ್ರೂಮ್ ಇರೋದು ಅಣಬೆ. ಈಗ ಒಂದು ಪಾತ್ರೆ ಎಣ್ಣೆ ಹಾಕ್ಕೊಂಡು ಇದರೊಳಗಡೆ ಈಗ ರುಬ್ಕೊಂಡಿರ್ತೀನಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಹಾಕ್ಕೋಬೇಕು. ಕಾಯ್ದು ಈಗಲೇ ಹಾಕೋಂಗಿಲ್ಲ, ಆಮೇಲೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬೇಯಿಸ್ಕೊಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಅದರೊಳಗಡೆ ಅಣಬೆ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ನೀರೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನೀರು ಹಾಕೋಂಗಿಲ್ಲ, ಬರೀ ಮಶ್ರೂಮ್ನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಅದರೊಳಗಡೆನೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ನೀರಿನಂಶ ಇರುತ್ತಲ್ಲ ಅದು ಬಿಟ್ಕೊಳುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ನೀರಿನಂಶ ಬಿಟ್ಕೊಂಡೈತೆ. ಈಗ ಅದರೊಳಗಡೆ ಸ್ವಲ್ಪ ಚಿಕನ್ ಮಸಾಲೆನ ಹಾಕೋಂಗಿಲ್ಲ, ನಾನು ಸ್ವಲ್ಪ ಹಾಕ್ತೆ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕೀಗ. ಸ್ವಲ್ಪ ಚೆನ್ನಾಗಿ ಮಶ್ರೂಮ್ ಎಲ್ಲ ನೀಟಾಗಿ ಬೆಂದಾದಮೇಲೆ ಬೆಂದಾಗಿದೆ. ಈಗ ಅದರೊಳಗಡೆಗೆ ಟಮಾಟೆ ಹಣ್ಣು, ಕಾಯಿ, ಖಾರ ಪುಡಿ, ಪುಡಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಇಲ್ಲಾಂದರೆ ಗಟ್ಟಿಗೆ, ನಿಮಗೆ ಯಾವ ಥರ ಬೇಕು ಅದಕ್ಕೆ. ನಮಗೆ ಅನ್ನಕ್ಕೆ ಮತ್ತು ಮುದ್ದೆಗಲ್ವ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ. ಜಾಸ್ತಿ ತೆಳ್ಳಗೇನಿಲ್ಲ, ಸ್ವಲ್ಪ ಮೀಡಿಯಮಾಗಿ. ಈಗ ಫಸ್ಟೇ ಉಪ್ಪು ಹಾಕಿರ್ತೀವಲ್ಲ, ಇವಾಗ ನೋಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕೀಗ. ಗಟ್ಟಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಇಷ್ಟೇ, ಇದು ಚೆನ್ನಾಗಿ ಬೇಯಿಸ್ಕೋಬೇಕೀಗ. ನೋಡಿ ಕುದಿ ಬಂದಿದೆ. ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಈ ಟಮಾಟೆ ಹಣ್ಣಿಂದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ಲ. ಚೆನ್ನಾಗಿ ಬೆಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ. ಈಗ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು. ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗೀರಿ. ಇಷ್ಟೇ, ಸಾಂಬಾರು ಆಗಿದೆ. ಇಷ್ಟೇ ಫ್ರೆಂಡ್ಸ್, ಮಶ್ರೂಮ್ ಅಣಬೆ ಸಾಂಬಾರು ಮಾಡೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಷ್ಟೇ, ಆಫ್ ಮಾಡಿದ್ದೀನಿ ನೋಡಿ. ಇಷ್ಟೇ ಮುಗೀತು ಸಾಂಬಾರು. ಮಶ್ರೂಮ್ ಅಣಬೆ ಸಾಂಬಾರು. ನಾವು ಅಣಬೆ ಅಂತೀವಿ, ನೀವು ಮಶ್ರೂಮ್ ಅಂತೀರೋ ಏನಂತೀರೋ. ಇಷ್ಟೇ ಫ್ರೆಂಡ್ಸ್.